ನಾನು ಶ್ರೀಕಾಂತ್ ಗೌಡ. ಇವತ್ತು ನಮ್ಮ ತೋಟಕ್ಕೆ ಒಂದು ರೌಂಡ್ ನೀರು ಮುಗಿಸ್ತೀನಿ. 2 ಜೆಟ್ ಆನ್ ಮಾಡಿದ್ದೀನಿ. 7.5 HP ಮೋಟ್ರು. ಸ್ಕ್ರಿಪ್ಪರು ಭಾರಿ ಚೆನ್ನಾಗಿರುತ್ತೆ. ರೇನ್ ಗನ್ನು. ಆಮೇಲೆ ಇನ್ನೊಂದು 15 ಡೇಸ್ ನಾನು ನೀರು ಕೊಡಲ್ಲ, ಯಾಕೆಂದರೆ ಇದು ನೀರು ಹೊಡೆದು ಸ್ವಲ್ಪ ದಿನದಲ್ಲೇ ಹೂವಾಗ್ಬಿಡುತ್ತೆ. ಒಂದು 3-4 ದಿವಸದಲ್ಲಿ ಹೂವಾಗ್ಬಿಡುತ್ತೆ. ಹೂವು ಆದಮೇಲೆ 15 ಡೇಸ್ ಆದಮೇಲೆ ನೀರು ಬ್ಯಾಕ್ ಕೊಡೋದು. ಹಾಗೆ ನಂದು ಈ ಕಡೆ ನೋಡಿ ಎಲ್ಲ ಹೂವಾಗಿದೆ. ಅದೆಲ್ಲ ಒಂದು ಸಾರಿ ನೀರು ಹೊಡೆದಿದ್ದೀನಿ. ಇದು ನನ್ನ ಕೆರೆ. ಇದರಲ್ಲಿ 7.5 HP ಮೋಟ್ರ್ ಇದೆ. ಮೇಲ್ಗಡೆಯಿಂದ ಬೇಕಾದಷ್ಟು ನೀರು ಬರ್ತಾ ಇರ್ತದೆ, ತುಂಬುತ್ತೆ. ನಾನು ಹಾಗೆ ಇದು ತೋಟದಲ್ಲಿ ಟೋಟಲ್ಲು ಒಂದು 4 ಕೆರೆ ಮಾಡಿಸಿದ್ದೀನಿ. ನನಗೆ ನೀರು ಸೋರ್ಸೇ ಕೆರೆ. ಎಲ್ಲಿ ಇದಿರುತ್ತಲ್ಲ ಜರಿ, ಆ ಜರಿನೇ ನಾನು ಯೂಸ್ ಮಾಡಿದೆ. ಆ ಜರಿ ಇದ್ದ ಜಾಗದಲ್ಲೇ ಕೆರೆಗಳು ಮಾಡಿ ಮೇಲ್ಗಡೆಯಿಂದ ನೀರು ಬರೋದನ್ನ ಡೈವರ್ಟ್ ಮಾಡಿದೆ ಹೊರಗಡೆ. ಈಗ ಬಂದಿದ್ದೀನಿ. ಹಾಗೆ ನಮ್ಮದು ಎಲ್ಲ ನಾನು OWDC NWDC ಯೂಸ್ ಮಾಡ್ತೀನಿ. ಇದೆಲ್ಲ ಹೂವಾಗಿದೆ. ಈಗ ಇನ್ನೊಂದು 15 ಡೇಸ್ ಆದಮೇಲೆ ಇದಕ್ಕೆ ಬ್ಯಾಕ್ ಕೊಡ್ತೀನಿ. ಇವತ್ತು ಲಾಸ್ಟ್ ಕೊನೆ, 3ನೇ ಕೊಯ್ಲು. ಆಮೇಲೆ ನಮ್ಮಲ್ಲಿ ಪರಾಗಸ್ಪರ್ಶ ನಾನು ಜೇನು ಸಾಕ್ತೀನಿ. ನನ್ನ ಹತ್ರ ಒಂದು 15 ಪೆಟ್ಟಿಗೆಗಳಿದ್ದಾವೆ. ಅವೇ ಎಲ್ಲ ಕೆಲಸ ಮಾಡ್ತವೆ. ಅಡಿಕೆನೂ ಅಷ್ಟೇ ಭಾರಿ ಚೆನ್ನಾಗಿದೆ. ನನಗೆ 2 ವರ್ಷದ ಹಿಂದೆ ಬಂದ ಕಾಯಿಲೆ, ಅದನ್ನು ಈ ಲೆವೆಲ್ಲಿಗೆ ತರಬೇಕಾದರೆ ನಾನು ಕೃಷಿ ಇದರಿಂದ ಹೇಳಿದ್ದು ಎಲ್ಲ ಮೆಡಿಸಿನ್ ಹಾಕಿ ನೋಡಿದೆ, ಯಾವುದೂ ವರ್ಕೌಟ್ ಆಗಿಲ್ಲ. ದೆನ್ ಐ ವೆಂಟ್ ಫಾರ್ ಬಯೋ ಇದನ್ನು ಡಾಕ್ಟರ್ ಕಿಶನ್ ಚಂದ್ರಿಂದ ಡೆಲ್ಲಿಯಿಂದ ತರಿಸ್ಕೊಂಡೆ. ಅವರ ಮಾದರಿನಲ್ಲಿ ಅವ್ರು ಹೇಳಿದ ಹಾಗೆ ನಾನು ಫಾಲೋ ಮಾಡಿ ನನಗೀಗ ಒಂದು ಲೆವೆಲ್ಲಿಗೆ ತೋಟನ ವಾಪಸ್ ರಿವರ್ಸ್ ಮಾಡಿದ್ದೀನಿ. ತುಂಬ ಜನ ಬರ್ತಾರೆ, ನೋಡ್ತಾರೆ. ನಾನೆಲ್ಲರಿಗೂ ಈಗ 10 ಲೀಟರ್ನ ಬಯೋ OWDCನ ನಾನು ಎಲ್ಲರಿಗೂ ಹಾಗೆ ಫ್ರೀ ಕೊಡ್ತಾಯಿದ್ದೀನಿ. ಈ ಥರ ಮಾಡಿ ಅಂತ ಅವ್ರಿಗೆ ಹೇಳ್ಕೊಡ್ತಾಯಿದ್ದೀನಿ. ಎಲ್ಲರೂ ಉಳಿಬೇಕು. ಇಲ್ಲಿ ಮಲೆನಾಡಲ್ಲಿ ನಮಗೆ ಅಡಿಕೆ ಬಿಟ್ಟರೆ ಬೇರೆ ಯಾವ ಇನ್ಕಮ್ ಇಲ್ಲ. ಹಾಗೆ ನಾನು ಕಾಫಿ ಹಾಕಿದ್ದೀನಿ, ಯಾರು ಕಾಫಿ ಹಾಕಿಲ್ಲ. ಅವರಿಗೆ ಇನ್ಕಮ್ ಕಡಿಮೆ ಇರುತ್ತೆ. ಸೊ ಈ ಥರ ಜೆಟ್ಟು ಈ ಥರ ನೀರು ಹರಿದೋಗುತ್ತೆ. 15 ಡೇಸಲ್ಲಿ ನಿಮ್ಮ ಕಂಪ್ಲೀಟ್ಲಿ ಇದನ್ನು ನೆನೆಸ್ಬಿಡುತ್ತೆ. 15 ಡೇಸ್ ಸಾಕು. ನಾನು ಹೇಳೋದು ಜನಗಳಿಗೆ ಅಷ್ಟೇ, ನಿಮ್ಮ ಹತ್ರ 5 HP ಮೋಟ್ರ್ ಇಟ್ಕೊಂಡು 3 ಎಕರೆ ತೋಟ ಇದ್ದವರು ದಿನಾನೂ ನೀರು ಹೊಡಿಕ್ಕೆ ಹೋಗಬೇಡಿ. ಕಾಯಿಸಿ ನೀರು ಕೊಡಿ. ಇದು ನಮ್ಮದು OWDC. ಇದು ರೆಡಿ ಇದ್ರು ನೋಡಿ, ಇದು ರೆಡಿಯಾಗಿದೆ. ಈಗ ಇದನ್ನು ಈ ಥರ ನಾನು ಈಗಷ್ಟೇ ಒಬ್ಬನಿಗೆ 10 ಲೀಟ್ರ್ ಕೊಟ್ಟು ಕಳಿಸ್ದೆ. ಊರಿನವನು, ಎಲ್ಲರೂ ಉದ್ಧಾರ ಆಗಲಿ, ಒಳ್ಳೆಯದಾಗಲಿ ಅಂಥೇಳಿ. ಈ ಥರ ಇದು ರೆಡಿಯಾಗಿದೆ. ಇನ್ನೊಂದು 2 ದಿವಸದಲ್ಲಿ ಬೇರೆ ಕೆಲಸಗಳಿದ್ದಾವೆ, ಅದನ್ನೆಲ್ಲ ಮುಗಿಸ್ಕೊಂಡು ಅಡಿಕೆ ಮುಗಿದಾದ ಕೂಡಲೇ ಲೇಬರ್ ಫ್ರೀ ಆಗ್ತಾರೆ. ನಾನು ಅದನ್ನು ಹಾಕಿಸ್ತೀನಿ. ಅಲ್ಲೊಂದು ಜೆಟ್ ಹೊಡಿತಿದೆ, 2 ಜೆಟ್ಟು.
ನಾನು ವಿಡಿಯೋ ಮಾಡೋಕ್ಕೆ ಕಾರಣ ನನಗೇನು ಲೈಕ್ ಬೇಕು ಅಲ್ಲ, ನನಗೆ ಅದರಿಂದ ಇನ್ಕಮ್ ಮಾಡ್ಕೊಬೇಕು ಅಂತಿಲ್ಲ. ರೈತರಿಗೆ ಒಳ್ಳೆಯದಾಗಲಿ, ಬೇರೆ ಯಾವ ನನಗೆ ಇಂಟೆನ್ಷನ್ ಇಲ್ಲ, ದುಡ್ಡು ಮಾಡಬೇಕಂತನೂ ಇಲ್ಲ. ದೇವ್ರು ಕೊಟ್ಟಿದ್ದಾನೆ ನನಗೆ. ಈಗ ನಾನು ಹೇಳ್ತೀನಿ ಯಾವ್ಯಾವುದನ್ನು ನಾನು ಮಿಕ್ಸ್ ಮಾಡ್ತೀನಿ ಅಂತ. ಇದು ಕಲ್ಚರ್ಸ್ ಎಲ್ಲ, ಇವೆಲ್ಲ ಡ್ರಮ್ಗಳು ಎಲ್ಲ ಒಂದೊಂದು ಇದಿದೆ. ಇದು NWDC ಅಂತ ಹೇಳಿ. NWDC ಏನು ಕೆಲಸ ಮಾಡುತ್ತೆ ಅಂದರೆ ನಮ್ಮ ಹೆಡ್ಲಿಗೆ ಹೊಡಿಬೇಕು. ಈ ಕಲ್ಚರ್ ರೆಡಿಯಾಗಿದೆ ನಮ್ಮದು. ಇನ್ನು 2 ಡ್ರಮ್ ಇದೆ, ಇಲ್ಲೊಂದು ಡ್ರಮ್ ಇದೆ, ಮೇಲೊಂದು ಡ್ರಮ್ಮು, ಎರಡನ್ನ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ನನಗೆ ಟೋಟಲ್ ಒಂದು 18 ಡ್ರಮ್ ಬೇಕು ನನಗೆ. ಮತ್ತು ಉಳಿದಿದ್ದನ್ನು ಹೋದ ವರ್ಷ ನಾನು ಏನು ಮಾಡಿಬಿಟ್ಟೆ, ನನ್ನ ಹತ್ರ OWDC ಇದ್ದಿದ್ದ ಡ್ರಮ್ಮನ್ನಲ್ಲೇ ನಾನು ಇದನ್ನು ತಯಾರು ಮಾಡಿಕೊಂಡೆ. ಹಾಗಾಗಿ ನನಗೆ ಅದು ಕಲ್ಚರನ್ನ ಇಟ್ಕೊಳಕ್ಕಾಗಿಲ್ಲ. ಹಾಗಾಗಿ ಈ ಸರಿ ಏನು ಮಾಡಿದೆ, ಕಲ್ಚರನ್ನು ಕಾಪಾಡ್ಕೊಬೇಕು. ನೆಕ್ಸ್ಟ್ ಇಯರ್ ಮತ್ತೆ ಗೇನು ಮಾಡೋ ಅವಶ್ಯಕತೆ ಇಲ್ಲ. ಆಮೇಲೆ ಯಾರಿಗಾದ್ರು ಬೇಕಾದರೆ ನೋಡಿ, ಇದು OWDC, ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ಎಲ್ಲಾದರೂ ಏನಾದರೂ ಹೆಚ್ಚು ಕಡಿಮೆ ಆದರೂ ನನ್ನ ಹತ್ರ OWDC ಕಲ್ಚರ್ನ ಪರ್ಮನೆಂಟಾಗಿ ಇಟ್ಕೊಳ್ಳೋಣ ಅಂಥೇಳಿ ಇಲ್ಲಿ ಹಾಕಿದ್ದೀನಿ ನೋಡಿ. ಆಯಿತಾ? ಇದು NWDC, ಇದು OWDC, ಇದು ಫಂಗಿಸ್ ಸೈಡ್. ಇದು ಭಾರಿ ಒಳ್ಳೆಯದು. ಇದನ್ನು ನಾವು ಆ OWDC ಜೊತೆಯಲ್ಲೇ ನಾವು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹಾಕ್ಕೊಂಡು ಭೂಮಿಗೆ ಹಾಕಿದಾಗ ನಮಗೆ ಕೊಳೆ ರೋಗದ ಇದನ್ನು ಕಂಟ್ರೋಲ್ ಮಾಡುತ್ತೆ. ಇದು ಎಲ್ಲ ಫಂಗಸನ್ನು ತಿಂದುಬಿಡುತ್ತೆ. ಆಮೇಲೆ ಇದನ್ನು ನಾವು ಇದು NWDC ಜೊತೆಯಲ್ಲೂ ಸಹ ಹಾಕಿ ಮೇಲ್ಗಡೆ ಹೊಡಿಬೋದು. ಇದನ್ನು ಇದಾಯಿತು. ಇದಾದಮೇಲೆ ನನ್ನ ಹತ್ರ ಇರೋದು ವ್ಯಾಮ್, ದ ಬೆಸ್ಟ್ ಪ್ರಾಡಕ್ಟ್. ಇದು ರೂಟು ನೋಡಿ, ಬೇರನ್ನು ಯಾವ ಥರ ಮಾಡುತ್ತೆ ಅಂತ ಹೇಳಿದ್ರೆ ಅಷ್ಟೂ ಚೆನ್ನಾಗಿ ರೂಟನ್ನು ರೆಡಿ ಮಾಡಿಕೊಡುತ್ತೆ. ಈ ಪ್ರಾಡಕ್ಟ್ ಭಾರಿ ಒಳ್ಳೆಯದು. ಅದು ಸಹ OWDC ಜೊತೆಯಲ್ಲೇ ಹಾಕಿ ಕೊಡಬೇಕು. ಇದನ್ನು ಈ ಥರ ಬೆಳಿಗ್ಗೆ ಮತ್ತು ಸಾಯಂಕಾಲ 2 ಸಾರಿ ನಾನು ಇದು ಮಾಡ್ತೀನಿ. ಕೆಲವರೆಲ್ಲ ಈ ಮೀನು ಇದು ಅಕ್ವೇರಿಯಮಿಗೆ ಹಾಕೋದು ಬಬಲ್ಸ್, ಅದನ್ನು ಹಾಕ್ಬೋದು. ಅದು ಹಾಕಿದ್ರೆ ಅದು ನಾವೇನು ದಿವಸ ಮಾಡೋದು ಅವಶ್ಯಕತೆ ಇರೋದಿಲ್ಲ, ಅದು ಆಟೋಮೆಟಿಕ್ ಆಗ್ತಾ ಇರ್ತದೆ. ಸೊ ಈ ಡ್ರಮ್ ತರಬೇಕಾದ್ರೆ ನಾನು ಜಿಪ್ಸಿ ಒಳಗೆ ಹಾಕ್ಕೊಂಬಂದೆ, ಅದರದ್ದು ಕ್ಯಾಪು ಬಿದ್ದೋಯ್ತು. ನೋ ಪ್ರಾಬ್ಲಮ್, ಇದನ್ನು ಕ್ಲೀನಾಗಿ ಕಟ್ಟಿ ಬಟ್ಟೆ ಒಳಗೆ ಮಾಡಿಟ್ಕೊಳ್ಬೋದು. ಇದು ಟ್ರೈಕೋಡರ್ಮ DKC ನೋಡಿ, ಅವ್ರದ್ದು ಭಾವಚಿತ್ರ ಇದೆ. ಕಿಸನ್ ಚೆನ್ನವರು ಅವ್ರನ್ನ ಕೆಮಿಕಲ್ ಹೇಳ್ತಾರೆ, ನನಗೂ ಗೊತ್ತಿಲ್ಲ ಕರೆಕ್ಟಾಗಿ, ಪಕ್ಕ ಗೊತ್ತಿಲ್ಲ. ಅವರಿಗೆ ತೀರ್ಕೊಂಡಿದ್ದಾರೆ, ಪೂನಕ್ಕೆ ಬಂದಾಗ ಏನೋ ಇಂಜೆಕ್ಟ್ ಆಗಿದೆ, ಅವರಿಗೆ ತೀರ್ಕೊಂಡಿದ್ದಾರೆ ಅಂತ ಹೇಳಿದ್ರು. ನನಗೆ ಮನಸ್ಸಿಗೆ ಭಾರಿ ಬೇಜಾರಾಗಿದೆ. ಅಂಥವ್ರು ಇರಬೇಕಿತ್ತು. ಅವರು ತುಂಬ ಪ್ರಾಡಕ್ಟನ್ನು ಮಾಡಿದ್ದಾರೆ. ಆಮೇಲೆ ಅವ್ರದ್ದು ಎಲ್ಲ ಪ್ರಾಡಕ್ಟ್ಗಳನ್ನ ದಿವಸ ಖರೀದಿ ಮಾಡೋವಂಥದ್ದು ಏನಿಲ್ಲ. ಇದನ್ನು ನಾವು ಕಲ್ಚರನ್ನು ಪ್ರಿಸರ್ವೇಟ್ ಮಾಡಿ ಬರೋ ವರ್ಷನೂ ಇದನ್ನೇ ಯೂಸ್ ಮಾಡ್ಬೋದು. ಅಂಥ ಒಂದು ಮನುಷ್ಯ ಇಲ್ಲದೆ ಇರೋದು ನನಗೆ ಭಾರಿ ಮನಸ್ಸಿಗೆ ಬೇಜಾರಾಗಿದೆ. ನಾವು ಯಾವಾಗ ಫೋನ್ ಮಾಡಿದಾಗಲೂ ಸಹ ನನ್ನ ಹತ್ರ ಮಾತಾಡ್ತಿದ್ರು. ಅವರಿಗೆ ಪೂನಾದಲ್ಲಿ ಕೆಮಿಕಲ್ ಇದಾರಲ್ಲ, ಅವರು ಅದನ್ನು ಹೇಳ್ತಾರಲ್ಲ, ನೈಸ್ ಡಾಕ್ಟರ್ ರೆಡ್ಡೀಸು. ನಾನು ಒಂದು 20-25-30 ವರ್ಷದಿಂದನೂ ನನಗೆ ಮೈಕೈ ನೋವಾದಾಗ ಮಾಡಿದಾಗ ಅದನ್ನು ಯೂಸ್ ಮಾಡ್ತೀನಿ. ಒಂದೊಂದು ಮಾತ್ರೆ ತೊಗೊತೀನಿ, ಜಾಸ್ತಿ ಏನು ತೊಗೊಳಲ್ಲ. ಅದಷ್ಟು ಒಳ್ಳೆಯದು ಅದು ಟ್ಯಾಬ್ಲೆಟು. ಅದನ್ನು ಇಡೀ ವರ್ಲ್ಡಲ್ಲಿ ಡಾಕ್ಟರ್ ರೆಡ್ಡಿದು ಅದು ನಿಮಿಸಲತ್ತು, ಅದನ್ನು ಬ್ಯಾನ್ ಮಾಡಿದ್ದಾರೆ. ಅದರಿಂದ ನಿಮ್ಗೆ ಕಿಡ್ನಿ ಹೋಗುತ್ತೆ, ಅದು ಹೋಗುತ್ತೆ ಅಂತ. ಯಾಕಂದರೆ ಇವ್ರದ್ದು ಹೋಗಬೇಕಲ್ಲ ಮೆಡಿಸಿನ್. ಹಾಗಾಗಿ ಕೆಲವು ಥಿಂಗ್ಸ್ಗಳು ನಮ್ಮ ಮೋಕರಿ ನಡೀತದೆ,
ಇಂಡ್ಯಾದಲ್ಲಿ ಯಾರು ಅಂಥ ಕಂಟ್ರೋಲ್ ಮಾಡುವಂಥ ಕೆಪಾಸಿಟಿ ಯಾರಿಗೂ ಇಲ್ಲ. ಯಾಕಂದರೆ ಅವರು ಸಹ ಅದರೊಳಗೆ ಇನ್ವಾಲ್ವ್ ಆಗಿರ್ತಾರೆ. ಹಾಗಾಗಿ ನಾವು ನಮ್ಮ ದಾರಿ ನಾವು ನೋಡ್ಕೊಬೇಕು. ಈ ಥರ ನೋಡಿ, ಇದು ಸಹ NWDC, ಅಲ್ಲೊಂದಿದೆ, ಅದು ಸಹ NWDC ನೋಡಿ, ಇದರೊಳಗಿದೆ, ಅಲ್ಲೊಂದಿದೆ. ಹಾಗಾಗಿ ನನ್ನ ಹತ್ರ ಟೋಟಲ್ 9 ಡ್ರಮ್ ಇದೆ. ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಡ್ರಮ್ ಇಟ್ಕೊಂಡಿದ್ದೀನಿ. ಅಲ್ಲಲ್ಲಿ ನಾನು ಡೈಲಿ 7 ಡೇಸಿಗೆ ರೆಡಿ ಆಗುತ್ತೆ. 7 ಡೇಸ್ ರೆಡಿ ಆದಂಗೂ ನಾನು ಭೂಮಿಗೆ ಹಾಕ್ತೀನಿ. ಈಗ ಕಾಫಿಗೂ ಸಹ ನಾನು ಅದನ್ನೇ ಹಾಕ್ತೀನಿ. ಈ ವರ್ಷ ನನಗೆ ಬಂಪರ್ ಕಾಫಿ ಚೆನ್ನಾಗಿ ಬಂದಿದೆ. ಅಟ್ಲೀಸ್ಟು ನಂದು ಲೇಬರ್ ಕಾಸ್ಟು 4 ಜನ ನನ್ನ ಹತ್ರ ಲೇಬರರ್ಸ್ ಇದ್ದಾರೆ, ಎಲ್ಲ ಜಾರ್ಖಂಡವರು. ವರ್ಷವೂ ಬರ್ತಾರೆ, 5 ವರ್ಷ ಆಯ್ತು ಈಗ. ಅವರಿಗೆ ಪೇಮೆಂಟ್ ಆಗಬೇಕು. 60,000 ರೂಪಾಯಿ ತಿಂಗಳಾಗಬೇಕು ನನಗೆ, 15,000 ರೂಪಾಯಿ ತಿಂಗಳ ಅವರಿಗೆ. ಸೊ ಅದೆಲ್ಲ ನಾನು ಕಾಫಿಯಿಂದ ನಾನು ಮಾಡ್ಕೊತೀನಿ. ಅಡಿಕೆನ ನನಗೆ ಬೇಕಲ್ಲ, ರೈತರಿಗೆ ಗೊತ್ತಲ್ಲ ನಿಮಗೆ. ಆದರೂ ಸಾಲನೇ ಮಂಡಿ ಒಳಗೆ. ಯಾಕಂದರೆ ಡೆವಲಪ್ ಮಾಡೋದು ನನ್ನ ಹತ್ರ ಜಾಗ ಜಾಸ್ತಿ ಇದೆ. ವರ್ಷ ನಾನು ಡೆವಲಪ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ದುಡ್ಡು ಸೀದಾ ತೋಟಕ್ಕೆ ಹೋಗುತ್ತೆ. ನಾನು ಬೆಳಿಗ್ಗೆ ಸಾಯಂಕಾಲ 2 ಸಾರಿ ತೋಟಕ್ಕೆ ಬರ್ತೀನಿ. ಮಧ್ಯದಲ್ಲಿ ಯಾವಾಗಲೂ ಇಲ್ಲೇ ಇರ್ತೀನಿ. ನನಗೆ ಬೇರೆ ಯಾವ ಆ್ಯಕ್ಟಿವಿಟೀಸ್ ಇಲ್ಲ, ಯಾವ ಕ್ಲಬ್ಬಿಗೆ ಹೋಗಲ್ಲ, ಯಾವ ಇದಿಲ್ಲ, ನನಗೆ ಹ್ಯಾಬಿಟ್ಸ್ ಇಲ್ಲ. ಹಾಗಾಗಿ ನನ್ನ ಹ್ಯಾಬಿಟ್ ನನ್ನ ತೋಟ. ಹಾಗಾಗಿ ಈ ಥರದಲ್ಲಿ ಇದ್ದೀವಿ. ಈಗ ನೋಡಿ, ಇವೆಲ್ಲ ಈಗ ಮೊಗ್ಗು ಬಂದಿದೆ. ಇವತ್ತು ನೀರು ಬಿದ್ದಿದೆ. ನೀರು ಬಿದ್ದಾಗ ಇನ್ನು 2 ದಿವಸಕ್ಕೆ ಫುಲ್ ಹೂವಾಗ್ಬಿಡುತ್ತೆ. 2 ದಿವಸದಲ್ಲಿ ಹೂವಾಯಿತು ಅಂದರೆ ಮತ್ತು 15 ದಿವಸ ಐ ಹ್ಯಾವ್ ಟು ವೇಟ್. ಸೊ ಈ ಥರ ನಮ್ಮ ಆ್ಯಕ್ಟಿವಿಟೀಸ್ ನಡೀತಿದೆ. ಹಾಗಾಗಿ ಎಲ್ಲರೂ ಸಹ ಕೆಮಿಕಲ್ ಬಿಡಿ, ಆರ್ಗ್ಯಾನಿಕ್ಕಿಗೆ ಹೋಗಿ. ಬಯೋ ಆರ್ಗ್ಯಾನಿಕ್ ದ ಬೆಸ್ಟ್. ಜೀವಾಣುಗಳನ್ನ ನೀವು ಉತ್ಪತ್ತಿ ಮಾಡಿ ತೋಟಕ್ಕೆ ಹಾಕಿ, ಎರೆಹುಳನ್ನು ಉತ್ಪತ್ತಿ ಮಾಡಿ, ನಿಮ್ಮ ತೋಟನ ನಿಮಗೆ ಕೈ ಹಿಡಿತದೆ. ಯಾರು ಈಗ ತುಂಬ ಜನ ಹೇಳ್ತಿರ್ತಾರೆ, ಇಲ್ಲ ಇದು ಇನ್ನು ಮುಂದೆ ತೋಟನೇ ಹೋಯಿತು, ಅದಕ್ಕೆ ಕಟ್ಟೆ ಬಂದಂಗೆ ಏನೇನೋ ಹೇಳ್ತಾರೆ. ಏನೂ ಆಗಿಲ್ಲ. ಕಟ್ಟೆ ಬಂದಿದ್ದೇ ಮೇನ್. ನನ್ನ ಲೆಕ್ಕದಲ್ಲಿ ನಮ್ಮ ತೋಟಕ್ಕೆ ಇದು ಕಾರಣನೇ ಏನಂತ ಹೇಳಿದರೆ, ನಾವು ಮೇಲ್ಗಡೆ ಹೊಡೆದಿರುವಂಥ ಹಳ್ಳಿಗೆ ಉದುರೋ ಔಷಧಿನ ಹೊಡೆದು ನಮ್ಮದು ಇದು ಏನಾಗಿದೆ, ಜೇನುಹುಳಗಳು ಎಲ್ಲ ಸತ್ತು ಅವು ಇದಾಗ್ತಾ ಇಲ್ಲ. ಹಿಂಗಾರ ಸಾಯ್ಲಿಕ್ಕೆ ಕಾರಣನೇ ಪರಾಗಸ್ಪರ್ಶ ಆಗ್ತಾಯಿಲ್ಲ. ಅದಕ್ಕೋಸ್ಕರನೇ ಹಿಂಗಾರ ಸಾಯ್ತಾ ಇರೋದು. ಯಾಕಂದರೆ ಪರಾಗಸ್ಪರ್ಶ ಆಗಿಲ್ಲ ಅಂದರೆ ಅವು ಕಾಳು ನಿಲ್ಲೋದಿಲ್ಲ. ಸೊ ಹಾಗಾಗಿದೆ. ಈ ಥರದಲ್ಲಿ ಎಲ್ಲ ಆಗಿದೆ. ಆಮೇಲೆ ಜಾಸ್ತಿ ಜನ ಇವಾಗ ಇದನ್ನು ಮಾಡೋಕ್ಕೆ ಶುರು ಮಾಡಿದ್ದಾರೆ. ಮೆಣಸು ತೋಟದಲ್ಲಿ, ಅಡಿಕೆ ಗಿಡಕ್ಕೆ ಮೆಣಸು ಹಾಕಲೇಬಾರ್ದು. ನಾನು ಎಲ್ಲೂ ಹಾಕಿಲ್ಲ. ಹಾಕಿದ್ದೀನಿ ಒಂದು 2-3 ನಮ್ಮ ಹಿಂದೆ ರೈಟ್ರು ಇದ್ದವ್ರು ಹಾಕಿದ್ದು, ಅದು ಹಾಗೇ ಇದೆ. ಅದರ್ವೈಸ್ ನಾನೆಲ್ಲ ನೋಡಿ, ಎಲ್ಲ ಕಾಡು ಮರದಲ್ಲಿದೆ. ಕಾಡು ಮರದಲ್ಲಿ ನೋಡಿ ಮೆಣಸಿದೆ. ಅಡಿಕೆ ಮರಕ್ಕೆ ಹಾಕಿಬಿಟ್ರೆ ಬಂದಿಳಿಕೆ ಹಿಡ್ದಂಗೆ ಅದು ಕ್ರಿಪ್ಪಲ್. ಅದು ಕಂಪ್ಲೀಟ್ಲಿ ನಿಮ್ಮ ಅಡಿಕೆ ಮರದ ಫುಲ್ಲು ಇದನ್ನು ತೆಗೆದುಬಿಡುತ್ತೆ. ಬುಡದಲ್ಲಿರೋದು ಬೇರುಗಳನ್ನು ಸಾಯಿಸ್ಬಿಡುತ್ತೆ. ನೀವು ತೋಟಕ್ಕೆ ಹೋಗಿ ನೋಡಿ, ಮಳೆಗಾಲದಲ್ಲಿ ಬಿದ್ದಿರೋದು ಅಡಿಕೆ ಮರ ಬೀಳೋದೇ ಮೆಣಸಿನ ಹಂಬಿ ಇದ್ದಿದ್ದು. ಸೊ ಹಾಗಾಗಿ ಮೆಣಸನ್ನು ಕಡಿಮೆ ಮಾಡಬೇಕು. ಆಮೇಲೆ ಕೋಳಿ ಗೊಬ್ಬರ, ಮಲೆನಾಡಿಗೆ ಪ್ರಾಬ್ಲಮ್ ಆಗಿದ್ದೇ ಕೋಳಿ ಗೊಬ್ಬರ. ಎಲ್ಲರೂ ಕೋಳಿ ಫಾರಮ್ ಮಾಡಿದ್ರು, ಗೊಬ್ಬರನ ಮಾರಿದ್ರು, ಎಲ್ಲ ಹಾಕಿದ್ರು, ತಗೊಂಡೋಗಿ ಭಾರಿ ಈಸಿ ಆಯಿತು ಅಂತ ಹೇಳಿ ಮಾಡಿದ್ದಾರೆ. ಸೊ ಹಾಗಾಗಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಮಾಹಿತಿ ಬೇಕಾದರೆ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ಶ್ರೀಕಾಂತ್ ಗೌಡ ಅಂಥೇಳಿ. ನನ್ನ ನಂಬರು 9494938889. ಸೊ ನಾನು ಮಾಹಿತಿ ಕೊಡ್ತೀನಿ. ನಮ್ಮ ಹತ್ರ ಬೇಕಾದರೆ ಲಿಕ್ವಿಡನ್ನು ನಾನು ಕೊಡ್ತೀನಿ, ನೀವು ಮಲ್ಟಿಪ್ಲೈ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿಗೆ ನಾನು ವಿಡಿಯೋ ನಿಲ್ಲಿಸ್ತೀನಿ. ಥ್ಯಾಂಕ್ ಯು.